ಅಂಕೋಲಾ ಶೀರೂರು ಬಳಿ ಗುಡ್ಡ ಕುಸಿತ ಸಂಭವಿಸಿ 9 ತಿಂಗಳು ಗತಿಸಿದ್ರೂ ಇನ್ನು ಕೆಲವೇ ದಿನಗಳಲ್ಲಿ ಮಣ್ಣು ತೆರವುಗೊಳಿಸುತ್ತೇವೆ ಎಂದು ಹೇಳುತ್ತಿರುವುದು ನಂಬುವ ಮಾತಲ್ಲ. ಅಧಿಕೃತ ಪತ್ರವನ್ನ ನೀಡಿ ಸಾರ್ವಜನಿಕರ ಮುಂದೆ ಪ್ರಕಟಣೆ ಹೊರಡಿಸಿ ಇಲ್ಲವಾದಲ್ಲಿ ಮೇ 8ರಂದು ಪ್ರತಿಭಟನೆ ನಡೆಸುತ್ತೇವೆ ಎಂದು ವಾಸರ ಕುದ್ರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ, ತಾಲೂಕು ಗ್ರಾಮ ಪಂಚಾಯತ್ ಅಧ್ಯಕ್ಷ, ಉಪಾಧ್ಯಕ್ಷರ ಒಕ್ಕೂಟದ ಅಧ್ಯಕ್ಷ ಪ್ರದೀಪ್ ನಾಯಕ್ ವಾಸರೆ ಹೇಳಿದರು. ಅಂಕೋಲಾ ಕೊಡಸಣಿಯ ಸರ್ಕಾರಿ ಶಾಲೆ ಮೈದಾನದಲ್ಲಿ ನಡೆದ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿ, ನಾವು ಕಳೆದ 9 ತಿಂಗಳಿನಿಂದ ಜಿಲ್ಲಾಡಳಿತ, ತಾಲೂಕಾಡಳಿತ ಮತ್ತು ಸರ್ಕಾರದ ಮಾತನ್ನ ಕೇಳಿಕೊಂಡು ಬರ್ತಿದ್ದೇವೆ. ಮಳೆಗಾಲ ಹತ್ತಿರವಾಗುತ್ತಾ ಬಂತು. ಆದರೆ ಜಿಲ್ಲಾಡಳಿತವಾಗಲಿ ಸರ್ಕಾರವಾಗಲಿ ಸಂಬಂಧಿಸಿದ ಉಸ್ತುವಾರಿ ಸಚಿವರಾಗಲಿ ಈ ಮಣ್ಣನ್ನ ತೆರವುಗೊಳಿಸುವ ಕುರಿತು ಚಿಂತೆ ನಡೆಸಿಲ್ಲ. ಇಲ್ಲಿಯ ಮಣ್ಣನ್ನ ತೆರವುಗೊಳಿಸದಿದ್ದಲ್ಲಿ ಸುತ್ತಮುತ್ತಲಿನ ಗ್ರಾಮ ಪಂಚಾಯತ್ಗಳಾದ ಸಗಡಗೇರಿ, ಮೊಗಟ, ಹಿಲ್ಲೂರು, ಬೆಳಸೆ, ವಾಸರ ಕುದ್ರಿಗೆ, ಅಗಸೂರು ವ್ಯಾಪ್ತಿಯ ಪ್ರತಿಯೊಂದು ಗ್ರಾಮಗಳು ಜಲಾವೃತಗೊಂಡು ಅನಾಹುತಗಳು ಕಟ್ಟಿಟ್ಟ ಬುತ್ತಿ ಎನ್ನುವಂತಾಗಿದೆ. ಸರ್ಕಾರ 4,35,00,000 ಅನುದಾನ ಬೇಕು ಎಂದು ಅಂದಾಜು ಪಟ್ಟಿ ಸಿದ್ಧಪಡಿಸಿ ಈಗ ಮಳೆಗಾಲ ಆರಂಭವಾಗುತ್ತಿದ್ದಂತೆ 1 ಕೋಟಿ ಮಂಜೂರಿಯಾಗಿದೆ ಎನ್ನುವ ವಿಚಾರವನ್ನ ಹೇಳುತ್ತಿರೋದು ಸರಿಯಲ್ಲ. ಮಳೆಗಾಲದಲ್ಲಿ ಅನಾಹುತವಾದಲ್ಲಿ ಸರ್ಕಾರವೇ ನೇರ ಹೊಣೆ ಹೊರಬೇಕಾಗುತ್ತದೆ. ಸ್ಥಳೀಯರಿಗಾಗಿ ಸರ್ಕಾರದ ವಿರುದ್ಧವೇ ಈ ಪ್ರತಿಭಟನೆಯನ್ನ ನಡೆಸಲು ತೀರ್ಮಾನಿಸಿದ್ದೇವೆ ಎಂದರು. ಗಂಗಾಳು ಹೊಳೆಯಲ್ಲಿ ಬಿದ್ದಂತಹ ಮಣ್ಣನ್ನು ತೆರವುಗೊಳಿಸುವ ಸಲುವಾಗಿ ಮುಂದೆ ನಾವು ಯಾವ ರೀತಿಯ ಹೆಜ್ಜೆಯನ್ನು ಇಡಬೇಕೆನ್ನುವುದ ಕಾರಣಕ್ಕಾಗಿ ಪೂರ್ವಭಾವಿ ಸಭೆಯನ್ನು ಕರೆದಿದ್ವಿ. ಈ ಸಭೆಗೆ ಸಗಡಗೇರಿ ಅಧ್ಯಕ್ಷರು ಮಿತ್ರರು ಶ್ರವಣ್ ನಾಯ್ಕ್, ಅಚ್ವಿ ಅಧ್ಯಕ್ಷರಾಗಿದ್ದಂತಹ ಬಾಜನ್ ಶೆಟ್ಟರವರು, ಹಾಗೆ ಸಗಡಗೇರಿ ಉಪಾಧ್ಯಕ್ಷ ಸಹೋದರಿ ವೆರೋನಿಕ್ ಅವರು ಮೇಡಮ್ ಅವರು, ಹಾಗೆ ನಮ್ಮ ಹೊಸಗೇರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿರ್ತಕ್ಕಂತಹ ನಾಗಮ್ಮ ಗೌಡ್ರವರು, ಹಾಗೆ ಶಿರೂರು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಅನಂತಣ್ಣವರು, ಹಾಗೆ ಬೆಳಸೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂತಹ ಶೋಭಾ ಮೇಡಮ್ ಅವರು, ನಮ್ಮ ಸಹೋದ್ಯೋಗಿ ಸುಬ್ರೇಗೌಡರು. ಕಳೆದ ಮಳೆಗಾಲದಲ್ಲಿ ನಡೆದಂತಹ ರಾಜ್ಯ ಮತ್ತು ದೇಶ ಕಂಡಂತಹ ದುರಂತ ಶೀರೂರು ಗುಡ್ಡ ಕುಸಿತ. ಅವತ್ತಿನ ಗುಡ್ಡ ಕುಸಿತದಿಂದ ಅನೇಕ ಸಾವುಗಳ ನೋವುಗಳ ಜೊತೆಯಲ್ಲಿ ಹೊಳೆಯಲ್ಲಿ ತುಂಬಿರ್ತಕ್ಕಂಥ ಮಣ್ಣು, ಅವತ್ತಿನ ಪ್ರಕೃತಿ ಕೋಪದಲ್ಲಾಗಿರ್ತಕ್ಕಂಥದ್ದು ಅನಿವಾರ್ಯ. ಅದು ನಾವೇನು ಮಾಡಲಿಕ್ಕಾಗೋದಿಲ್ಲ. ಒಂದು ಕಡೆ IRB ಮಾಡಿರ್ತಕ್ಕಂಥ ರಸ್ತೆಯ ಅವಘಡದಿಂದ ಅಥವಾ ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ರಸ್ತೆಯ ಕಾಮಗಾರಿಯ ಒಂದು ಕೆಲಸದಿಂದ ಹೀಗಾಗಿದೆ ಅಂತ ತಜ್ಞರು ಹೇಳಿದ್ರು ಕೂಡ ಆಗೋಗಿದೆ. ಹೋದ ಮೇಲೆ ಮುಂದಿನ ಪರಿಹಾರ ಏನು ಕಂಡುಕೋಬೇಕು ಅದನ್ನು ಇಲ್ಲಿಯವರೆಗೂ ನಮ್ಮ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಕಂಡುಕೊಂಡಿಲ್ಲ. ಬಹುಶಃ ಅದರ ಪೂರ್ವದಲ್ಲಿ ನಾವು ಒಂದು ನಿಮಿಷ ಈ ನಮ್ಮ ದೇಶದಲ್ಲಿ ಕಂಡಂಥ ದುರ್ದೈವದ ಇನ್ನೊಂದು ಸಂಗತಿ ಅಂದರೆ ಪಹಲ್ಗಾಮ್ನಲ್ಲಿ ಮೊನ್ನೆ ಪ್ರವಾಸಿಗರ ಮೇಲಾಗಿರ್ತಕ್ಕಂಥ ಅಟ್ಯಾಕ್. ಅದಕ್ಕೋಸ್ಕರ ಒಂದು ನಿಮಿಷ ಮೌನವಾಚರಣೆಯನ್ನು ಮಾಡಿಕೊಂಡು ಮುಂದೆ ನಾವು ಏನು ಈ ಸಭೆಯ ಉದ್ದೇಶ ಇದೆಯೋ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಒಂದು ನಿಮಿಷ ಅಲ್ಲಿ ಪ್ರಾಣತ್ಯಾಗ ಮಾಡಿದಂಥವರ ಬಗ್ಗೆ ಒಂದು ನಿಮಿಷ ಮೌನಾಚರಣೆಯನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಅಚ್ವೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಾಲಚಂದ್ರ ಶೆಟ್ಟಿ ಮಾತನಾಡಿ, ನಾವೆಲ್ಲರೂ ಒಂದಾಗಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕಿದೆ. ಸಾರ್ವಜನಿಕರ ಹಿತಾಸಕ್ತಿಯನ್ನ ಕಾಪಾಡಲು ನಾವೆಲ್ಲರೂ ಜೊತೆಯಾಗಿ ಹೋರಾಟದಲ್ಲಿ ತೊಡಗಿಸಿಕೊಳ್ಳೋಣ ಎಂದರು. ನಮಗೆ ಈಗ 4 ಪಂಚಾಯತ್ಗೆ ಇದು ಹೆಚ್ಚು ಬಾಧಕವಾಗಿರುವಂಥದ್ದು. ನಾವೆಲ್ಲ ತಿಳಿದಾಗ ಈಗ ಪಕ್ಕದಲ್ಲೇ ಮೊಗಟ ಇದೆ, ಸಗಡಗೆರೆ ಇದೆ, ಬೆಳಸೆ ಇದೆ, ಹಾಗೂ ವಾಸಕುದ್ರಿ, ಹಿಲ್ಲೂರಕ್ಕೆ ಹಾಗೂ ಅಗಸೂರಿಗೂ ಕೂಡ ಈ ಸಾಧಕ ಬಾಧಕದ ಒಂದು ತೀವ್ರತೆ ಬಿಸಿ ತಟ್ತದೆ. ನಾವೆಲ್ಲ ಒಂದಾಗಬೇಕು. ಯಾರ್ದೋ ಮನೆಗೆ ಊರಲ್ಲಿ ಎಲ್ಲೋ ಬೆಂಕಿ ಬಿದ್ದಾಗ ನಾವು ಸುಮ್ಮನೆ ಇರ್ತೇವೆ. ಎಲ್ಲಿ ಹತ್ತಿರದ ಮನೆಗೆ ನಮ್ಮ ಮನೆಗೆ ಬೆಂಕಿ ಬಿದ್ದಾಗ ಯಾರೂ ಇರೋದಿಲ್ಲ. ಅದಕ್ಕಾಗಿ ನಾವೆಲ್ಲ ಇದನ್ನು ಗಂಭೀರತೆ ಇದೆ. ನಿನ್ನೆ ಪೇಪರ್ DC ಅವರು ಪ್ರಯತ್ನ ಮಾಡಿದ್ರೆ ನಾವೆಲ್ಲ ಒಪ್ಕೊಳ್ತೇವೆ. ಆದರೆ ಈಗ 1 ತಾರೀಕು ಜೂನ್ 1 ಅಂದರೆ ಅದು ಮಳೆಗಾಲ ಅಂತಲೇ ಪ್ರಾರಂಭ. ಅದು 1-2 ದಿವಸ ಹೆಚ್ಚು ಕಮ್ಮಿ ಮಳೆ ಬಿದ್ದರೂ ಜೂನ್ 1 ಅಂದರೆ ಮಳೆಗಾಲನೇ, ಅಲ್ಲಿ ಮತ್ತೆ ಇದಿಲ್ಲ. ಈಗ 30 ದಿವಸನೂ ಇಲ್ಲದೆ ಇರುವಂಥದ್ದು. ಇದರಿಂದ ಅದು ಅಷ್ಟು ಸುಲಭ ಅಲ್ಲ. ಅದು ಏನೋ JCB ಹಾಕಿ 4 ದಿವಸ ಖಾಲಿ ಮಾಡುವಷ್ಟು. ಬೆಳಸೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶೋಭಾ ನಾಯಕ್ ಮಾತನಾಡಿ, ಗುಡ್ಡ ಕುಸಿದು ಗಂಗಾವಳಿ ನದಿಯಲ್ಲಿ ಮಣ್ಣು ಬಿದ್ದು ಮಳೆಗಾಲದಲ್ಲಿ ನದಿಯ ಮೇಲ್ಭಾಗದ ನಾಗರಿಕರು ಗ್ರಾಮವನ್ನೇ ಬಿಡಬೇಕಾದ ಅನಿವಾರ್ಯತೆ ಈ ಗುಡ್ಡ ಕುಸಿತದ ಮಣ್ಣಿನಿಂದ ನಿರ್ಮಾಣವಾದೀತು ಎಂದರು. ಬೆಳಸೆ ಪಂಚಾಯತ್ನಲ್ಲಿ ಗುಡ್ಡ ಕುಸಿತದಿಂದ ಅನೇಕ ಅನಾಹುತಗಳಾಗಿ 11 ಜೀವಗಳನ್ನು ಬಲಿ ತೆಗೆದುಕೊಂಡಿದೆ. ಆದರೂ ಸಹ ನಮ್ಮ ಬೆಳಸೆ ಪಂಚಾಯತ್ ಶಿರೂರಿನ 2 ಮೃತದೇಹಗಳನ್ನ ಇನ್ನೂ ಅವರಿಗೆ ಒಂದು ಎಲುವು ಸಹಿತ ಸಿಗದಂತ
ಪರಿಸ್ಥಿತಿ ಅವರಿಗೆ ಈಗಲೂ ಸಹ ಅವರು ದುಃಖಕರದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅಂತ ಪರಿಸ್ಥಿತಿ ಇಂಥ ಜನರುಗಳಿಗೆ ಬರಬಾರದು ಅಂದ್ರೆ ಈ ಗುಡ್ಡ ಕುಸಿತದಿಂದ ಬಿದ್ದ ಮಣ್ಣನ್ನ ಆದಷ್ಟು ಬೇಗ ತೆರವುಗೊಳಿಸಬೇಕು. ಅದಕ್ಕೆ ನಮ್ಮ ಬೆಂಬಲ ಯಾವತ್ತೂ ಇದೆ. ಆ ಬೆಂಬಲವನ್ನ ಸಾರ್ವಜನಿಕರು ಸಹ ಕೊಡಬೇಕು. ನಾವು ಅತ್ಯಂತ ಹೋರಾಟವನ್ನ ಮಾಡಿ ಇದನ್ನು ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಾಬು ಸುಂಕೇರಿ, ಮೊಗಟಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮನಾ ನಾಯಕ್, ಸಗಡಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರವಣ್ ನಾಯ್ಕ್, ವಾಸರ ಕುದ್ರಿಗೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ನಾಗಮ್ಮ ಗೌಡ, ಬೆಳಸೆ ಗ್ರಾಮ ಪಂಚಾಯತ್ ಸದಸ್ಯ ಅನಂತ್ ನಾಯ್ಕ್, ಸದಸ್ಯ ಸುಬ್ರಾಯ್ ಗೌಡ, ಸಗಡಗೇರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ವೆರೋನಿಕಾ, ಗೌಡ ಸಮಾಜದ ಪ್ರಮುಖ ಹುಲಿಯಪ್ಪ ಗೌಡ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರಿಬೈಲ್, ಅಂಕೋಲಾ. ಮೌನ ಪ್ರಾರಂಭ. ಕುಮಟಾ ಶಿರ್ಸಿ ದೇವಿಮನೆ ಘಟ್ಟದ ಮಾರ್ಗದ ಅಗಲೀಕರಣ ಹಾಗೂ ನೂತನ ರಸ್ತೆ ನಿರ್ಮಾಣ ಕೆಲಸಕ್ಕಾಗಿ ವಾಹನ ಸಂಚಾರ ಬಂದ್ ಮಾಡಿ ಜಿಲ್ಲಾಡಳಿತ ಹೊರಡಿಸಿರುವ ಆದೇಶ ಕೇವಲ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಸಂಚಾರಕ್ಕೆ ಮಾತ್ರ ಅನ್ವಯವೇ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ಕಳೆದ ಕೆಲವು ತಿಂಗಳ ಹಿಂದೆ ವಾಹನ ಸಂಚಾರ ನಿಷೇಧಿಸಿ ಜಿಲ್ಲಾಡಳಿತದಿಂದ ಆದೇಶ ಹೊರಡಿಸಲಾಗಿತ್ತು. ಇದರಿಂದ ಕಾಮಗಾರಿ ತ್ವರಿತಗೊಂಡು ಶೀಘ್ರವಾಗಿ ಸಂಚಾರ ಮುಕ್ತಾಯವಾಗುತ್ತದೆ ಎನ್ನುವುದು ಜನರ ನಿರೀಕ್ಷೆಯಾಗಿತ್ತು. ಆದರೆ ಕೆಲಸ ಆಮೆಗತಿಯಲ್ಲಿ ನಡೆಯುತ್ತಿದ್ದು ಕೆಎಸ್ಆರ್ಟಿಸಿ ಬಸ್ ಹೊರತುಪಡಿಸಿ ಬಹುತೇಕ ಎಲ್ಲಾ ವಾಹನಗಳು ಸಂಚರಿಸುತ್ತಿದೆ. ಇನ್ನು ರಾತ್ರಿ ವೇಳೆಯಲ್ಲಿ ಖಾಸಗಿ ಬಸ್ ಸಂಚರಿಸುತ್ತಿದೆ ಎಂದು ಈ ಭಾಗದ ಜನರೇ ಹೇಳುತ್ತಿದ್ದು ಸರ್ಕಾರದ ಆದೇಶಕ್ಕೆ ಬೆಲೆ ಇಲ್ಲದಂತಾಗಿದೆ. ಆದರೆ ಬಸ್ ಸಂಚಾರ ಮಾತ್ರ ಸಂಪೂರ್ಣ ಬಂದ್ ಆಗಿದೆ. ಇದರಿಂದ ನಿತ್ಯ ಶಿರ್ಸಿ ಹಾಗೂ ಉತ್ತರ ಕರ್ನಾಟಕದ ಹಲವೆಡೆಗೆ ಕುಮಟಾ ಗೋಕರ್ಣದಿಂದ ತೆರಳುವ ಪ್ರಯಾಣಿಕರು ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಕುಮಟಾಕ್ಕೆ ಹೋದ್ರೆ ಸಿದ್ದಾಪುರ ತೆರಳಬೇಕು. ಒಂದು ವೇಳೆ ಬಡಾಳದ ಮೇಲೆ ಬಸ್ ಇಲ್ಲದಿದ್ರೆ ಹೊನ್ನಾವರ ಗೇರುಸೊಪ್ಪಾದ ಮೂಲಕ ತೆರಳಬೇಕು. ಇಲ್ಲವಾದ್ರೆ ಅಂಕೋಲಾ ಯಲ್ಲಾಪುರ ಸಾಗಿ ಸುತ್ತಿ ಬಳಸಿ ಸಾಗಬೇಕು. ಮುಂಜಾನೆ ಶಿರ್ಸಿಗೆ ಹೊರಟ್ರೆ ಸಂಜೆ ತಲುಪಬಹುದಾಗಿದ್ದು ಈ ರೀತಿ ಜನರ ಸಮಸ್ಯೆಯನ್ನ ನಿರ್ಲಕ್ಷಿಸುತ್ತಿರುವ ಜಿಲ್ಲಾಡಳಿತದ ಬಗ್ಗೆ ಜನರು ಹಿಡಿಶಾಪ ಹಾಕ್ತಿದ್ದಾರೆ. ವಾಹನ ಸಂಚಾರ ನಿಷೇಧವಿದ್ರೂ ಶಿರ್ಸಿ ಕುಮಟಾ ಮಾರ್ಗದಲ್ಲಿ ಪ್ರಸ್ತುತ ಲಾರಿ, ಕಾರು ಹಾಗೂ ಖಾಸಗಿ ಬಸ್ ಸಹ ಸಂಚರಿಸುತ್ತಿದೆ. ಭಾರಿ ವಾಹನವನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಿ ಕುಮಟಾ ಶಿರ್ಸಿಗೆ ಸಾರಿಗೆ ಸಂಸ್ಥೆ ಮಿನಿ ಬಸ್ ವ್ಯವಸ್ಥೆ ಮಾಡಬೇಕೆಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಶಿರ್ಸಿಯಿಂದ ವಡ್ಡಿಘಾಟ್ ಮೂಲಕ ಕಾರವಾರಕ್ಕೆ ಬಸ್ ಬಿಡುತ್ತಿದ್ದು ಇದನ್ನ ಅಗಸೂರು ಮೂಲಕ ಅಂಕೋಲಾಕ್ಕೆ ತೆರಳುತ್ತಿದೆ. ಇದರ ಬದಲು ಮಾದನಗೇರಿ ಮೂಲಕ ಕಾರವಾರಕ್ಕೆ ತೆರಳಿದ್ರೆ ಪ್ರವಾಸಿ ತಾಣ ಗೋಕರ್ಣಕ್ಕೆ ಬರುವ ಜನರಿಗೆ ಅನುಕೂಲವಾಗುತ್ತದೆ. ಇದರ ಜೊತೆ ಕುಮಟಾಕ್ಕೆ ತೆರಳುವವರಿಗೂ ಅನುಕೂಲವಾಗ್ತಿತ್ತು. ದೇವಿಮನೆಘಟ್ಟ ಪ್ರದೇಶದಲ್ಲಿ ಒಂದು ಕಡೆಯಲ್ಲಿ ಸಿಮೆಂಟ್ ರಸ್ತೆ ಪೂರ್ಣಗೊಳಿಸಿದ್ದು ಇನ್ನೊಂದು ಭಾಗದಲ್ಲಿ ಸಿಮೆಂಟ್ ರಸ್ತೆ ಆದ್ರೆ ಅಗಲೀಕರಣದ ನೂತನ ರಸ್ತೆ ಪೂರ್ಣಗೊಳ್ಳಲಿದೆ. ಆದರೆ ಕತಗಾಲದಿಂದ ಕೊಡಂಬಳಿಯವರೆಗೆ ಹೊಂಡಗಳಿರುವ ರಸ್ತೆ ಹಾಗೆ ಇದ್ದು ರಸ್ತೆ ನಿರ್ಮಾಣವಾಗಿಲ್ಲ. ಇನ್ನು ಬೆಣ್ಣೆಹೊಳೆ ಸೇರಿದಂತೆ ವಿವಿಧೆಡೆ ಸೇತುವೆ ನಿರ್ಮಾಣ ಕಾರ್ಯ ನಡೆಯುತ್ತಿದ್ದು ಎಲ್ಲವೂ ಅರೆಬರಿಯಾಗಿದೆ. ಮಳೆಗಾಲದೊಳಗೆ ಕೆಲಸ ಪೂರ್ಣಗೊಳ್ಳುವುದು ಅನುಮಾನವಾಗಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಸಾವಿರಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.